ಸಹ ಗೌರವಿಸಬೇಕು. ಏಕೆಂದರೆ 30 ಲಕ್ಷ ರೂಪಾಯಿಗಳನ್ನು ಕ್ಷೇಮ ನಿಧಿಗೆ ಒಳಗಾದಂತಹ ಪತ್ರಕರ್ತರಿಗೆ ಅವರಿಗೆ ನೆರವನ್ನು ನೀಡುವ ಕೆಲಸವನ್ನು ಇಂದು ಸಂಘ ಮಾಡ್ತಾ ಇದೆ. ಅದಕ್ಕೆ ಕಾರಣೀಭೂತರು ಅಂದರೆ ಶ್ರೀಯುತ ಸನ್ಮಾನವನ್ನು ಮಾಡ್ತಾ ಇದೆ. ಎಲ್ಲ ಗಣ್ಯರು ಸಹ ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಇದು ಒಂದು ರೀತಿ ಹೆಮ್ಮೆಯ ವಿಚಾರವಾಗಿದೆ. ಏಕೆಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪತ್ರಕರ್ತರ ಗೌರವಾನ್ವಿತ ಎಲ್ಲ ಕುಟುಂಬ ವರ್ಗದವರೇ, ಆತ್ಮೀಯರೇ, ಈಗಾಗಲೇ ಬೆಳಿಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಜರುಗಿ ಈಗ ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಾವು ಕೂಡ ನಿಮ್ಮ ಆಹ್ವಾನದ ಮೇರೆಗೆ ಕಾರ್ಯಾಂಗ, ಶಾಸಕಾಂಗದ ಜೊತೆಗೆ ಒಂದು ಪತ್ರಿಕಾರಂಗನ ಕೂಡ ಬಹುಮುಖ್ಯವಾದಂಥ ಅಂಗ. ದೇಶದ ಒಂದು ಅಭಿವೃದ್ಧಿಯಲ್ಲಿ, ದೇಶದ ಒಂದು ಆಚಾರ ವಿಚಾರಗಳನ್ನು ಸರ್ವರಿಗೂ ಕೂಡ ಒಂದು ಮುಟ್ಟಿಸುವಂಥ ನಿಟ್ಟಿನಲ್ಲಿ ಶ್ಲಾಘನೀಯವಾದಂಥ ಸೇವೆಯನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಇವತ್ತು ಇದಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಏಕೆಂದರೆ ತಮ್ಮ ಲೇಖನಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಇವತ್ತು ನಮ್ಮ ಸಮಾಜದ ಹಕ್ಕುಗಳನ್ನು ಅದೇ ಜೊತೆಯಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತೋ ಅದನ್ನು ಶಾಸಕಾಂಗಕ್ಕೆ ಮನವರಿಕೆ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು. ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ನಮ್ಮ ಪತ್ರಕರ್ತರ ಸೇವೆ ಒಂದು ವಿಶೇಷವಾದಂಥ ಮಹತ್ವವನ್ನು ಪಡೆದಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತು ಬಹುಶಃ ಉಪಗ್ರಹಧಾರಿತ ಒಂದು ನ್ಯೂಸ್ ಕೂಡ ಅತಿ ಜರೂರಾಗಿ ಸಿಗುವಂಥ ವ್ಯವಸ್ಥೆಯಲ್ಲಿ ಸಿಗ್ತಾ ಇದೆ. ಏಕೆಂದರೆ ತತ್ಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಪ್ರಪಂಚದ ಮೂಲೆಗೂ ಕೂಡ ಸುದ್ದಿಗಳು ಹೋಗುವಂಥ ಒಂದು ಮಟ್ಟಕ್ಕೆ ಇವತ್ತು ಪತ್ರಿಕಾರಂಗ ಬೆಳೆದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ, ಬಹುಶಃ ಕುಟುಂಬ ವರ್ಗದವ್ರ ಜೊತೆಗೆ ಎಲ್ಲ ಮಕ್ಕಳು ಕೂಡ ಗುಣಪಟ್ಟಂತೆ ಹಲವಾರು ಕ್ರೀಡೆಗಳನ್ನು ಇವತ್ತು ಆಡಿಸೋದು, ಕೆಸರುಗದ್ದೆ ಓಟದ ಒಂದು ಜನಪ್ರಿಯ ಕ್ರೀಡೆಯ ಜೊತೆಗೆ ಬಹುಶಃ ಇನ್ನಿತರ ಎಲ್ಲ ಒಂದು ಈ ಒಂದು ಚೌಕಟ್ಟಿನಲ್ಲಿ ಇವತ್ತು ಎಲ್ಲ ಭಾಗವಹಿಸಿ ತಾವೆಲ್ಲೂ ಕೂಡ ಪ್ರಶಸ್ತಿಗಳನ್ನು ಕೂಡ ಗಳಿಸಿದ್ದೀರಿ. ಹೀಗೆ ಈ ಮಾಡುವಂಥ ಒಂದು ಸೇವೆಯ ಜೊತೆಗೆ ಇಂಥ ಒಂದು ಆತಿಥ್ಯ ಮತ್ತು ಸಂತೋಷದ ಕೂಟಗಳು ಕೂಡ ಮುಖ್ಯವಾದದ್ದು. ಹೀಗೆ ಮನುಷ್ಯ ಸಂಘಜೀವಿ. ಹೀಗೆ ಕೇವಲ ನಾವು ವೃತ್ತಿ ಮಾಡುವಂಥ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರೋಕ್ಕೆ ಸಾಧ್ಯವಿಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ಕುಟುಂಬದವರು ಕೂಡ ಸೇರೋದ್ರಿಂದ ಒಬ್ಬರೊಬ್ಬರಿಗೆ ಸ್ನೇಹ ಸಂಬಂಧಗಳು ಸೃಷ್ಟಿಯಾಗ್ತವೆ. ಜೊತೆಗೆ ಕಷ್ಟ ಸುಖಗಳನ್ನು ಚರ್ಚೆ ಮಾಡ್ಕೋಬೋದು. ಜೊತೆಗೆ ಜಿಲ್ಲಾ ಒಂದು ಪತ್ರಕರ್ತರ ಸಂಘದ ಪ್ರತಿನಿಧಿಗಳಿಗೆ ನಿಮ್ಮ ಅಹವಾಲುಗಳನ್ನು ಸಲ್ಲಿಸ್ತಕ್ಕಂಥದ್ದಕ್ಕೂ ಕೂಡ ಒಂದು ಉತ್ತಮವಾದಂಥ ವೇದಿಕೆಯಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲ ಸದಸ್ಯರಿಗೂ ಕೂಡ ನಿವೇಶನವನ್ನು ಒಂದು ಹಂಚಿಕೆ ಮಾಡಿಸುವಂಥ ವಿಚಾರದಲ್ಲಿ ಸಂಬಂಧಪಟ್ಟಂಥ ಊಟ ಮತ್ತು ಇನ್ನಿತರ ಜನಪ್ರತಿನಿಧಿಗಳ ಹತ್ರ ಒಂದು ಚರ್ಚೆ ಕೂಡ ಮಾಡಿ ಆ ಪ್ರಯತ್ನದಲ್ಲಿ ಕೂಡ ವಿಶೇಷವಾಗಿದ್ದಾರೆ. ಆ ಪ್ರಯತ್ನ ಫಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಮೊನ್ನೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಕಾರ್ಯಕ್ರಮ ಆದಾಗ ಕೂಡ ನಮಗೂ ಕೂಡ ಅದನ್ನೇ ಭಿನ್ನಾಯಿಸಿ ನಿಮ್ಮ ಜಿಲ್ಲಾ ಪ್ರತಿನಿಧಿಗಳೆಲ್ಲ ಸೇರಿ ಚನ್ನರಾಯಪಟ್ಟಣ ತಾಲೂಕಿನ ಪತ್ರಕರ್ತರಿಗೆ ನಿವೇಶನಗಳನ್ನು ಕೊಡಿಸಬೇಕು ಅಂತಕ್ಕಂಥ ಆಹ್ವಾನವನ್ನು ವೇಣುಕುಮಾರ್ ಅವರು ಮತ್ತು ಜಿಲ್ಲಾ ಮದನಗೌಡರಾದಿಯಾಗಿ ಗೋಪಾಲನಾರಾದಿಯಾಗಿ ಉದಯ್ ಕುಮಾರ್ ಎಲ್ಲರೂ ಕೂಡ ನಮ್ಮ ತಿಳಿಸ್ಕೊಟ್ಟಿದ್ದೀರಿ. ಅದರ ಪ್ರಯತ್ನದಲ್ಲೂ ಕೂಡ ಇದ್ದೇವೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಸೂಕ್ತವಾದಂಥ ಒಂದು ಜಾಗವನ್ನು, ಭೂಮಿಯನ್ನು ಗುರುತಿಸಿ ಅದನ್ನು ಕನ್ವರ್ಷನ್ ಮಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ತಾಲೂಕಿನಲ್ಲಿ ಪೌರ ಕಾರ್ಮಿಕ ಬಂಧುಗಳಿಗೆ ಬಹುಶಃ ಜಿಲ್ಲೆಯಲ್ಲೇ ಪ್ರಥಮವಾಗಿ 3 ಎಕರೆ 18 ಗುಂಟೆ ಜಾಗವನ್ನು ಮಂಜೂರಾತಿ ಮಾಡಿಸಿ ಇವತ್ತು ಲೇಔಟನ್ನು ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದೀವಿ. ವಿಶೇಷವಾಗಿ ಪೌರ ಕಾರ್ಮಿಕರಿಂದ ನಗರವನ್ನು ಸ್ವಚ್ಛ ಮಾಡ್ತಕ್ಕಂಥ ಬಹುಮುಖ್ಯವಾದಂಥ ಒಂದು ಸಿಬ್ಬಂದಿ ವರ್ಗ ಇರೋದ್ರಿಂದ ಈಗಾಗಲೇ ಅದನ್ನು ಅವಕಾಶವನ್ನು ಕೂಡ ವಿಶೇಷವಾಗಿ ಕಲ್ಪಿಸಿದ್ದೇವೆ. ನಮ್ಮ ಪತ್ರಕರ್ತರುಗಳಿಗೆ ಅದು ಕೂಡ ನಮ್ಮ ಗಮನದಲ್ಲಿದೆ. ಮುಂದಿನ ದಿನಗಳಲ್ಲಿ ಆ ಒಂದು ಆದ್ಯತೆಯನ್ನು ನೀಡೋದ್ರ ಮೂಲಕ ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ಸನ್ಮಾನಿತರು ಹರ್ಷಿತ್ HR ವೇಜ್ ಡಿಸೈನರ್, HD ಜಯಕುಮಾರ್ ಜನತಾ ಮಾಧ್ಯಮ,
ಹಾಸನ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘ ಬೆಳಗಿನಿಂದ ಸಂಜೆವರೆಗೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ಎಲ್ಲರೂ. ಹಲೋ, ಏನ್ ಬರ್ತದೆ ಅಂತ ಮತ್ತೆ ಬೆಳಗಿಂದ ಮಾಧ್ಯಮಕ್ಕೆ ವರದಿನ ಕೊಡ್ಬೇಕಾಗಿರ್ತಕ್ಕಂಥ ಒತ್ತಡ, ರಾತ್ರಿ ಆಯ್ತು ಅಂದ್ರೆ ನ್ಯೂಸ್ಗಳನ್ನ ಮಾಡಬೇಕಾಗಿರ್ತಕ್ಕಂಥ ಒತ್ತಡ, ನಾವೆಷ್ಟು ಬ್ಯುಸಿ ಆಗಿರ್ತೀವೋ ನಮಗಿಂತಲೂ ಕೂಡ ಹೆಚ್ಚಿಗೆ ಬ್ಯುಸಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾವುದೋ ಒಬ್ಬ ಶಾಸಕ ಇರ್ಬೋದು, ಯಾವುದೇ ಒಬ್ಬ ಜನಪ್ರತಿನಿಧಿಗಳಿರ್ಬೋದು, ಪತ್ರಕರ್ತರು, ನಾವಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಪತ್ರಕರ್ತರಿಲ್ಲದ್ರೆ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ಜನಗಳಿಗೆ ಮುಟ್ಟಬೇಕು ಅಂದ್ರೆ ಪತ್ರಕರ್ತರಿಲ್ಲ ಅಂದ್ರೆ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸವನ್ನ ಪ್ರತಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪತ್ರಕರ್ತರು ಮಾಡ್ತಾರೆ. ನಾವೆಷ್ಟೇ ಅಭಿವೃದ್ಧಿ ಮಾಡ್ಬೋದು, ಜನಗಳಿಗೆ ಎಷ್ಟೇ ಸ್ಪಂದಿಸ್ಬೋದು, ಎಷ್ಟೇ ಕಷ್ಟಪಟ್ಟರು ಕೂಡ ಅದು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವ ರೀತಿ ಇದೆ, ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೆಲಸವನ್ನ ಪತ್ರಕರ್ತರು ಮಾಡ್ತಾರೆ. ಇವತ್ತು ಪತ್ರಕರ್ತರಿಗೂ ಕೂಡ ಹಲವಾರು ಸಮಸ್ಯೆಗಳಿದೆ. ಎಲ್ಲ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಪತ್ರಕರ್ತರು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿ ತಮ್ಮ ಕುಟುಂಬವು ಸಮೇತ ಒಂದು ರೀತಿ ಎಲ್ಲರೂ ಒಟ್ಟಿಗೆ ಸೇರ್ಲಿಕ್ಕೆ ಒಂದು ಉತ್ತಮ ವೇದಿಕೆಯನ್ನು ಕೂಡ ತಾವೆಲ್ಲರೂ ಕೂಡ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ನನಗೆ ಎಲ್ಲದಕ್ಕಿಂತ ಹೆಚ್ಚಿನ ಹೆಮ್ಮೆ ಅಂದ್ರೆ ಹೆಚ್ಚಿನ ಭಾಗ ಎಲ್ಲರೂ ನಮ್ಮ ಸಕಲೇಶ್ಪುರ ಕಡೆ ಪತ್ರಕರ್ತರು ಹೆಚ್ಚಿನ ಭಾಗ, ಅದರಲ್ಲೂ ಕೂಡ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ರೆ ನನಗೂ ಕೂಡ ತುಂಬಾ ಸಂತೋಷ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಕೂಡ ಹಾಸನ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪತ್ರಿಕೋದ್ಯಮವನ್ನ ಎಲ್ಲರೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ತಮ್ಮ ಮುಂದಿನ ಜೀವನವು ಕೂಡ ಶುಭವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಕುಟುಂಬ ಸಮೇತರಾಗಿ ಉತ್ತಮ ಕಾರ್ಯಕ್ರಮವನ್ನು ತಾವಾದ್ರೂ ಕೂಡ ಮಾಡಿದ್ರಿ ಅಂತ ನಾನಾದ್ರೂ ಕೂಡ ಭಾವಿಸ್ತಾ, ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ತಪ್ಪಾಗಲಿ ನಮ್ಮನ್ನ ತಿದ್ದಿ ತೀಡೋರು ಯಾರು ಅಂತ ಹೇಳಿದ್ರೆ, ಮೊದಲನೇದಾಗಿ ಶಿಕ್ಷಕರು, ಎರಡನೇದಾಗಿ ತಾಯಿ, ಮೂರನೇವರು ಪತ್ರಿಕಾದಿಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಪಬ್ಲಿಕ್ ಲೈಫ್ ಅಲ್ಲಿ ಸಾರ್ವಜನಿಕರ ಒಂದು ವೃತ್ತಿಯಲ್ಲಿ ಇರೋದ್ರಿಂದ ನಮ್ಗೆ ಏನಾದ್ರು ತಪ್ಪು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ಮನ್ನ ತಿದ್ದಿ ತೀಡೋರು ಯಾರು ಅಂತ ಹೇಳಿದ್ರೆ ನಮ್ಮ ಪತ್ರಿಕಾ ಮಿತ್ರರು. ಹಾಗಾಗಿ ಅವ್ರ ಮೇಲೆ ಅತ್ಯಂತ ಗೌರವ, ಶ್ರದ್ಧೆ, ಕಾಳಜಿ, ಭಕ್ತಿ ಎಲ್ಲ ನಮ್ಗೆ ಅವ್ರ ಮೇಲೆ ಇರ್ತದೆ. ಇದನ್ನ ಒಗ್ಗಟ್ಟಾಗಿ ಇವತ್ತು ಪತ್ರಿಕಾ ದಿನಾಚರಣೆ ಆಚರಿಸಿ ನಮ್ಗೆಲ್ಲ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದ ಉದ್ಘಾಟನೆಯಿಂದ ಹಿಡಿದು ಸಮಾರೋಪ ಕಾರ್ಯಕ್ರಮದೊಂದು ಖುಷಿಯಾಗಿ ಲವಲವಿಕೆಯಿಂದ ಕುಟುಂಬದ ಜೊತೆ ಇವೆಲ್ಲ ಬೆರೆತಿರೋದು ನೋಡಿದ್ರೆ ಖಂಡಿತ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತ ವಿಷಯ ಅಂತಾನೆ ಹೇಳ್ಬೋದು. ಇವತ್ತು ನನ್ನ ಒಂದು ಆಸೆ ಅಂತ ಹೇಳಿದ್ರೆ ಪ್ರತಿ ತಾಲೂಕಿನಲ್ಲೂ ಪತ್ರಕರ್ತರ ಭವನ ಇರಬೇಕು ಅನ್ನೋದು ನನ್ನ ಒಂದು ಆಸೆ ಮತ್ತೆ ಮುಂದಾಲೋಚನೆ. ಯಾಕಂತ ಹೇಳಿದ್ರೆ ಸುಮಾರು ತಾಲೂಕಿನಲ್ಲಿ ಸ್ವಂತ ಪತ್ರಕರ್ತರ ಭವನ ಇಲ್ಲ. ಅದು ನಮ್ಮ ಒಳ್ಳೆದಲ್ಲಾಗಿರ್ಬೋದು, ಅಕ್ಕಲ್ಗೂಡಲ್ಲಾಗಿರ್ಬೋದು, ಈಗ ಮಂಜಣ್ಣ ಇದ್ದಂಗೆ ಈಗ ಸಕಲೇಶ್ಪುರದಲ್ಲಿ ಮಾಡ್ತಿದ್ದಾರೆ, ಆಲೂರು ಸಹ ಸ್ವಂತ. ಹಾಗಾಗಿ ಎಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನೂತನ ಕಟ್ಟಡಗಳನ್ನ ನಿಮ್ಮ ಸ್ವಂತ ಜಾಗದಲ್ಲಿ ಕಟ್ತೀರಿ, ಖಂಡಿತವಾಗಿಯೂ ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಖಂಡಿತವಾಗಿ ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಮತ್ತೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಮತ್ತೆ ನಿಮ್ಮೆಲ್ಲರ ಒಂದು ಒಳಿತಿಗೆ ದುಡಿಯುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಘನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯಾದ ಪ್ರಭಾಕರನ್ ಅವರು ಹಗಲಿರುಳು ಶ್ರಮಿಸಿ ಇವತ್ತು ಪತ್ರಿಕಾ ಮಿತ್ರರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮಾಸಾಚನವನ್ನ ಇವತ್ತು 15,000ಕ್ಕೆ ಏರಿಸಿರುವಂತಹ ಕೆಲಸವನ್ನ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜೊತೆಗೆ ಇದು ನಾವು ಸರ್ಕಾರ ನಾವು ಮಾಡಿದೆ ಅಂತ ಹೇಳ್ಕೊಳ್ಳೋದು ಒಂದು ಮಾಹಿತಿ. ಯಾಕಂದ್ರೆ ಒಂದು ಸರ್ಕಾರದಲ್ಲಿ ಒಂದು ಪತ್ರಿಕಾ ಮಿತ್ರರಿಗೆ ಮೇಲೆ ಇರುವಂತಹ ಗೌರವ ಮತ್ತು ಕಾಳಜಿಯನ್ನ ನಾವು ನೆರವೇಕಾಗ್ತದೆ. ಜೊತೆಗೆ ಆರೋಗ್ಯ ಕ್ಷೇಮಾಭಿವೃದ್ಧಿ ನಿಧಿ ಅಂತ ಏನನ್ನ ಸ್ಥಾಪನೆ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಮುಖಾಂತರ ನಾವು ಅವ್ರಿಗೂ ಸಹ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ನಾನು ಭಾವಿಸ್ತಾ, ಇವತ್ತು ನನ್ನ ಕರ್ತಿ ಆತ್ಮೀಯವಾಗಿ ಒಂದು